26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಆ ಹಣವನ್ನು ವಾಪಸ್ ತಂದಿರುವಂಥ ಕೀರ್ತಿ ಯಾರ್ದಾದ್ರಿಂದ ಅದು ನಮ್ಮ ಕರ್ನಾಟಕದ SIT ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಯಾಕಂದರೆ ಸುಮಾರು 84.68 ಕೋಟಿಯಲ್ಲಿ ಕೂಡ ಈಗಾಗಲೇ ಕೂಡ ತನಿಖೆ ಮಾಡಿ ಪ್ರತಿಯೊಬ್ಬರಿಗೆ ಹೋಗ್ಬಿಟ್ಟು ಡೇ ಆ್ಯಂಡ್ ನೈಟ್ 24/7 ಕೆಲಸ ಮಾಡಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಕೂಡ 800 ಅಕೌಂಟ್ಗಳಿಗೆ ಯಾವ ಅಕೌಂಟ್ಗೆ ಹೋಗಿತ್ತಲ್ಲ ಆ ಅಕೌಂಟ್ಗಳಿಂದ ಕೂಡ ಮತ್ತೆ ಮರುಪಾವಣೆ ಮತ್ತು ಮಾಡಿಕೊಂಡು ಸುಮಾರು ಈಗಾಗಲೇ ಕೂಡ 79 ಕೋಟಿ ಈಗಾಗಲೇ ಕೂಡ ಬಂದಿದೆ. ಇನ್ನು ಮಿಕ್ಕಿದ್ದು ಕೂಡ ಬಹುಶಃ ನನಗೆ ತಿಳಿದಂಗೆ ಮೊನ್ನೆ ಕೂಡ ಆ ಮಿಕ್ಕಿದ್ದು ಏನು 4-5 ಕೋಟಿ ಇದೆ ಅದು ಕೂಡ ಬಂದ್ಬಿಟ್ಟಿದೆ ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ತಿಳಿಸ್ತೀನಿ. ನಾನು ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಾವು ಸದನದಲ್ಲಿ ನಾವು ಚರ್ಚೆ ಮಾಡಬೇಕಂತೇಳಿ ಅವ್ರಿಗೆ ಅವಕಾಶ ಕೊಟ್ಟಿದ್ವಿ. ಸುಮಾರು ನನ್ನಿಂದಾಗಲಿ ಯಾರು ಕೂಡ ನನ್ನಿಂದ ಇವತ್ತು SIT ರಚನೆಯಲ್ಲಿ ಮಾಡಿದಾಗ ನನ್ನ ಕಡೆಗೆ ನನ್ನ ಅಕೌಂಟ್ಗಾಗಲಿ ಎಲ್ಲಿ ಕೂಡ ನನ್ನ ಅಕೌಂಟ್ಗೆ ₹1 ಕೂಡ ನನಗೆ ಬಂದಿಲ್ಲ. ಅದು ನನ್ನ ಧೈರ್ಯ, ನಾನು ಇವತ್ತು ಮುಕ್ತವಾಗಿದ್ದೀನಿ ಅಂತೇಳಿ. ಆದರೆ ಇವತ್ತು ವಿನಾಕಾರಣ ಅದಾದ ನಂತರ ಮತ್ತೆ ನಂತರ ದಿನಗಳಲ್ಲಿ ಏನೇನಾಯ್ತು ಅನ್ನುವಂಥ ವಿಚಾರವನ್ನು ತಮ್ಮ ಬೆಳಕಿಗೂ ಬಂತು. ನಾನು ರಾಜೀನಾಮೆ ಮಾಡಿದ ಮೇಲೆ ED ಆಯಿತು, ನನ್ನ ಮೇಲೆ ED ಬಂದು ನನ್ನ ಅರೆಸ್ಟ್ ಮಾಡ್ತು, ಅರೆಸ್ಟ್ಗಾಗಿ ನನ್ನ ಜೈಲಿಗೆ ಹಾಕಿತು. EDಯಲ್ಲಿ ಏನೇನು ನಡೀತು ಅಂತೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಯಾರ್ಯಾರ ಹೆಸರು ಹೇಳಿ ಏನೇನು ಮಾಡಬೇಕು, ನೀವು ಯಾವ ರೀತಿ ಸರ್ಕಾರವನ್ನು ಉಳಿಸಬಾರ್ದು ಅನ್ನುವಂಥ ಹುನ್ನಾರವನ್ನು ಕೇಂದ್ರದ ತನಿಖಾ ಸಂಸ್ಥೆಗಳು ಮಾಡಿದ್ರು. ಆದರೂ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನನಗೆ ನ್ಯಾಯಾಲಯದಿಂದ ನಾನು ಆ ಜೈಲಿಂದ ಹೊರಗಡೆ ಬಂದ ಮೇಲೆ ನಾನು ಮತ್ತೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಕೇಳಿದ್ದೆ. ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾನ್ಯ ಈ ಸದನದ ವಿರೋಧ ಪಕ್ಷದ ನಾಯಕರಿಗೆ ಈ ಎಲ್ಲ ವಿಚಾರಗಳನ್ನು ನಾವು ಹೇಳಬೇಕಂತೇಳಿ ನಾವು ಅವ್ರನ್ನ ಸದನದಲ್ಲಿ ನಾವು ಚರ್ಚೆಗೆ ಮುಕ್ತ ಅವಕಾಶ ಕೇಳಿದಾಗ ಅವ್ರು ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ಏನು ಒಬ್ಬ ದಲಿತ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ. ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಈಗಾಗಲೇ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇವತ್ತು ಮೊನ್ನೆ ತಾನೇನೆ ಇನ್ನ ಒಂದು ಘಟನೆ ಕೂಡ ನಡೀತು. ಇವತ್ತು ಈಗಾಗಲೇ ಕೂಡ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿಗೆ ಸರಿಸಮಾನವಾಗಿರುವಂಥ ಸ್ಥಾನ ಅದು. ಆ ಒಬ್ಬ ವ್ಯಕ್ತಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡಲ್ಲಿ ಹೋಗ್ಬಿಟ್ಟು ಒಂದು ಮೀಟಿಂಗ್ ಅನ್ನು ಮಾಡ್ಕೊಂಡು ಬಂದ್ರೆ ಇವತ್ತು ಆ ಜಾಗಕ್ಕೆ ಹೋಗಿ ಈ ಮನುವಾದಿಗಳು ಹೋಗ್ಬಿಟ್ಟು ಇವತ್ತು ಅಲ್ಲಿ ಆ ಜಾಗವನ್ನು ಶುದ್ಧೀಕರಣ ಮಾಡ್ತಾರಂದ್ರೆ ಇವತ್ತು ನನಗನ್ಸುತ್ತೆ ಇವತ್ತು ಈ ದೇಶದಲ್ಲಿ ಇನ್ನ ವರ್ಣ ಪದ್ಧತಿ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ನಾನು ಇವತ್ತು ಸಂವಿಧಾನದ ಪದ್ಧತಿಯಲ್ಲಿ ಇಲ್ಲ, ನಾವು ವರ್ಣ ಪದ್ಧತಿಯಲ್ಲಿ ಇನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಅಂತ ಒಬ್ಬ ನಾಯಕರಿಗೇನೆ ಇವತ್ತು ಒಬ್ಬ ಅತ್ಯಂತ ಹಿರಿಯ ನಾಯಕರು ಮತ್ತು ಪ್ರಧಾನಿಗೆ ಸರಿಸಮಾನವಾಗಿರುವಂಥ ನಾಯಕರಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮೇಲೆ ಬಿಡ್ತಾರೆ ಅವರು. ಇವತ್ತು ಕೇವಲ ಏನಿಲ್ಲ, ಒಬ್ಬ ದಲಿತ ಒಬ್ಬ ಆದಿವಾಸಿ ಮಂತ್ರಿಯಾಗಿದ್ದಾನೆ, ಇವ್ರನ್ನ ತೆಗಿಬೇಕು ಅನ್ನುವಂಥ ವಿಚಾರದಿಂದ ಇವತ್ತು ವಿರೋಧ ಪಕ್ಷದ ನಾಯಕರು ಇವತ್ತು ನಮ್ಮ ಸದನದಲ್ಲಿ ಮಾಡ್ತಾ ಇದ್ದಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.